ಕೂಡ ವಿಶ್ವವಿಖ್ಯಾತ ಐತಿಹಾಸಿಕ ಕರಗ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿ ಕರಗ ಉತ್ಸವಕ್ಕೆ ಪೊಲೀಸರ ಬಿಗಿ ಬಂದೋಬಸ್ತ್, ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯಬಾರದು. ಹಾಗಾಗಿ ಕಟ್ಟೆಚ್ಚರವನ್ನು ವಹಿಸಲೇಬೇಕಾಗುತ್ತೆ. ಹೀಗಾಗಿ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಬಂದೋಬಸ್ತನ್ನು ಮಾಡಲಾಗಿದೆ. 7 ಎಸಿಪಿ, 20 ಇನ್ಸ್ಪೆಕ್ಟರ್, 39 ಪಿಎಸ್ಐ, 552 ಒಟ್ಟು ಸಿಬ್ಬಂದಿಗಳ ನಿಯೋಜನೆಯಾಗಿದೆ. ಕರಗ ಹೊತ್ತು ಸಾಗುವ ದಾರಿಯಲ್ಲಿ ಎಲ್ಲಾ ಕಡೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸುಮಾರು ಮಧ್ಯರಾತ್ರಿ 12:30ಕ್ಕೆ ತಿಗಳರಪೇಟೆಯಿಂದ ಕರಗ ಮಹೋತ್ಸವ ಮೆರವಣಿಗೆ ಆರಂಭ ಆಗುತ್ತೆ. ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಿಂದ ಕರಗ ಮಹೋತ್ಸವ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಿರೀಕ್ಷೆಗೂ ಮೀರಿದ ಜನ ಪ್ರತಿ ವರ್ಷ ಕೂಡ ಸೇರ್ತಾರೆ. ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ. ಕಳೆದ ವರ್ಷದ ಕರಗ ಸಂಭ್ರಮದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು. ಆ ಕಾರಣಕ್ಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕರಗ ಸಾಗುವಂತ ದಾರಿ, ಎಲ್ಲೆಲ್ಲಿ ಕರಗ ಸಾಗುತ್ತೆ, ಎಷ್ಟೆಲ್ಲ ಬಿಗಿ ಭದ್ರತೆ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮಧ್ಯರಾತ್ರಿ 12:30ಕ್ಕೆ ತಿಗಳರಪೇಟೆಯಿಂದ ಆರಂಭ ಆಗುತ್ತೆ ಮೆರವಣಿಗೆ. ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಿಂದ ಶುರು ಆಗುತ್ತೆ. ಅಲ್ಲಿಂದ ಕುಂಬಾರಪೇಟೆ ಮೂಲಕ ಮಸ್ತಾನ್ ದರ್ಗಾಗೆ ಭೇಟಿ ಕೊಡಲಾಗುತ್ತೆ. ಬಹಳ ವಿಶೇಷ, ಪ್ರತಿ ವರ್ಷವೂ ಕೂಡ ಆ ಮೂಲಕ ಮಸ್ತಾನ್ ದರ್ಗಾಗೆ ಭೇಟಿ ಕೊಟ್ಟು ಅಲ್ಲಿಂದ ಬಡೇಪೇಟೆ ಹಳೇಗರಡಿ ಅಣ್ಣಮ್ಮ ದೇವಿ ದೇಗುಲಕ್ಕೆ ಭೇಟಿ ಕೊಡಲಾಗುತ್ತೆ. ಬಳಿಕ ಕಿಲಾರಿ ರಸ್ತೆ, ಅಲ್ಲೂ ಕೂಡ ಬಿಗಿ ಭದ್ರತೆ, ಯಲಹಂಕ ಗೇಟ್, ಅಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಅವೆನ್ಯೂ ರಸ್ತೆ, ಕುಂಬಾರಪೇಟೆ, ಗೊಲ್ಲರಪೇಟೆ, ತಿಗಳರಪೇಟೆಯಲ್ಲೂ ಕೂಡ ಪೂಜೆಯನ್ನ ಮಾಡಲಾಗುತ್ತೆ. ಇಲ್ಲಿನ ತಿಗಳ ಕುಲಬಾಂಧವರಿಂದ ಪೂಜೆ ಬಳಿಕ ಉತ್ಸವ ಅದ್ದೂರಿಯಾಗಿ ನೆರವೇರ್ತಾ ಹೋಗುತ್ತೆ. ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಈ ಉತ್ಸವ ಸಾಗ್ತಾ ಹೋಗುತ್ತೆ. ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ, ಅದರಲ್ಲೂ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ತಮಿಳುನಾಡಿನಿಂದ ಕೂಡ ಸಾಕಷ್ಟು ಜನ ಬರ್ತಾರೆ. ಯಾಕಂದ್ರೆ ನಿಮಗೆ ಕರ್ನಾಟಕ ಬೆಂಗಳೂರಿನಲ್ಲಿ ಬಿಟ್ಟರೆ ತಮಿಳುನಾಡಿನಲ್ಲಿ ಅದ್ದೂರಿಯಾಗಿ ಒಂದು ಕರಗ ಮಹೋತ್ಸವನ್ನ ಆಚರಣೆ ಮಾಡಲಾಗುತ್ತೆ. ಯಾಕಂದ್ರೆ ಈ ಹಿಂದೆಯಲ್ಲೂ ಕೂಡ ಇತಿಹಾಸವನ್ನು ತೆಗೆದು ನೋಡಿದಾಗ ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕರಗ ಮಹೋತ್ಸವ, ಕರಗ ಪೂಜೆಯನ್ನು ಆಚರಿಸಲಾಗುತ್ತೆ. ಅಲ್ಲಿಂದಲೂ ಕೂಡ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತ ಸಾಧ್ಯತೆ ಇದೆ. ಕರಗ ಮಹೋತ್ಸವನ್ನ ಕಣ್ತುಂಬಿಕೊಳ್ಳುವಂತ ಸಾಧ್ಯತೆ ಇದೆ. ಎಲ್ಲೆಲ್ಲಿ ಮೆರವಣಿಗೆ ಸಾಗ್ತಾ ಹೋಗುತ್ತೆ ಅಲ್ಲೆಲ್ಲವೂ ಕೂಡ ಬಿಗಿ ಭದ್ರತೆ ಕೂಡ ವಿಶ್ವವಿಖ್ಯಾತ ಐತಿಹಾಸಿಕ ಕರಗ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿ ಕರಗ ಉತ್ಸವಕ್ಕೆ ಪೊಲೀಸರ ಬಿಗಿ ಬಂದೋಬಸ್ತ್, ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯಬಾರದು. ಹಾಗಾಗಿ ಕಟ್ಟೆಚ್ಚರವನ್ನು ವಹಿಸಲೇಬೇಕಾಗುತ್ತೆ. ಹೀಗಾಗಿ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಬಂದೋಬಸ್ತನ್ನ ಮಾಡಲಾಗಿದೆ. 7 ಎಸಿಪಿ, 20 ಇನ್ಸ್ಪೆಕ್ಟರ್, 39 ಪಿಎಸ್ಐ, 552 ಒಟ್ಟು ಸಿಬ್ಬಂದಿಗಳ ನಿಯೋಜನೆಯಾಗಿದೆ. ಕರಗ ಹೊತ್ತು ಸಾಗುವ ದಾರಿಯಲ್ಲಿ ಎಲ್ಲಾ ಕಡೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸುಮಾರು ಮಧ್ಯರಾತ್ರಿ 12:30ಕ್ಕೆ ತಿಗಳರಪೇಟೆಯಿಂದ ಕರಗ ಮಹೋತ್ಸವ ಮೆರವಣಿಗೆ ಆರಂಭ ಆಗುತ್ತೆ. ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಿಂದ ಕರಗ ಮಹೋತ್ಸವ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಿರೀಕ್ಷೆಗೂ ಮೀರಿದ ಜನ ಪ್ರತಿ ವರ್ಷ ಕೂಡ ಸೇರ್ತಾರೆ. ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ. ಕಳೆದ ವರ್ಷದ ಕರಗ ಸಂಭ್ರಮದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು. ಆ ಕಾರಣಕ್ಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕರಗ ಸಾಗುವಂತ ದಾರಿ, ಎಲ್ಲೆಲ್ಲಿ ಕರಗ ಸಾಗುತ್ತೆ, ಎಷ್ಟೆಲ್ಲ ಬಿಗಿ ಭದ್ರತೆ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮಧ್ಯರಾತ್ರಿ 12:30ಕ್ಕೆ ತಿಗಳರಪೇಟೆಯಿಂದ ಆರಂಭ ಆಗುತ್ತೆ ಮೆರವಣಿಗೆ. ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಿಂದ ಶುರು ಆಗುತ್ತೆ. ಅಲ್ಲಿಂದ ಕುಂಬಾರಪೇಟೆ ಮೂಲಕ ಮಸ್ತಾನ್ ದರ್ಗಾಗೆ ಭೇಟಿ ಕೊಡಲಾಗುತ್ತೆ. ಬಹಳ ವಿಶೇಷ, ಪ್ರತಿ ವರ್ಷವೂ ಕೂಡ ಆ ಮೂಲಕ ಮಸ್ತಾನ್ ದರ್ಗಾಗೆ ಭೇಟಿ ಕೊಟ್ಟು ಅಲ್ಲಿಂದ ಬಡೇಪೇಟೆ ಹಳೇಗರಡಿ ಅಣ್ಣಮ್ಮ ದೇವಿ ದೇಗುಲಕ್ಕೆ ಭೇಟಿ ಕೊಡಲಾಗುತ್ತೆ. ಬಳಿಕ ಕಿಲಾರಿ ರಸ್ತೆ, ಅಲ್ಲೂ ಕೂಡ ಬಿಗಿ ಭದ್ರತೆ, ಯಲಹಂಕ ಗೇಟ್, ಅಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಅವೆನ್ಯೂ ರಸ್ತೆ, ಕುಂಬಾರಪೇಟೆ, ಗೊಲ್ಲರಪೇಟೆ, ತಿಗಳರಪೇಟೆಯಲ್ಲೂ ಕೂಡ ಪೂಜೆಯನ್ನ ಮಾಡಲಾಗುತ್ತೆ. ಇಲ್ಲಿನ ತಿಗಳ ಕುಲಬಾಂಧವರಿಂದ ಪೂಜೆ ಬಳಿಕ ಉತ್ಸವ ಅದ್ದೂರಿಯಾಗಿ ನೆರವೇರ್ತಾ ಹೋಗುತ್ತೆ. ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಈ ಉತ್ಸವ ಸಾಗ್ತಾ ಹೋಗುತ್ತೆ. ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ, ಅದರಲ್ಲೂ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ತಮಿಳುನಾಡಿನಿಂದ ಕೂಡ ಸಾಕಷ್ಟು ಜನ ಬರ್ತಾರೆ. ಯಾಕಂದ್ರೆ ನಿಮಗೆ ಕರ್ನಾಟಕ ಬೆಂಗಳೂರಿನಲ್ಲಿ ಬಿಟ್ಟರೆ ತಮಿಳುನಾಡಿನಲ್ಲಿ ಅದ್ದೂರಿಯಾಗಿ ಒಂದು ಕರಗ ಮಹೋತ್ಸವನ್ನ ಆಚರಣೆ ಮಾಡಲಾಗುತ್ತೆ. ಯಾಕಂದ್ರೆ ಈ ಹಿಂದೆಯಲ್ಲೂ ಕೂಡ ಇತಿಹಾಸವನ್ನು ತೆಗೆದು ನೋಡಿದಾಗ ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕರಗ ಮಹೋತ್ಸವ, ಕರಗ ಪೂಜೆಯನ್ನು ಆಚರಿಸಲಾಗುತ್ತೆ. ಅಲ್ಲಿಂದಲೂ ಕೂಡ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತ ಸಾಧ್ಯತೆ ಇದೆ. ಕರಗ ಮಹೋತ್ಸವನ್ನ ಕಣ್ತುಂಬಿಕೊಳ್ಳುವಂತ ಸಾಧ್ಯತೆ ಇದೆ. ಎಲ್ಲೆಲ್ಲಿ ಮೆರವಣಿಗೆ ಸಾಗ್ತಾ ಹೋಗುತ್ತೆ ಅಲ್ಲೆಲ್ಲವೂ ಕೂಡ ಬಿಗಿ ಭದ್ರತೆ ಕೂಡ ವಿಶ್ವವಿಖ್ಯಾತ ಐತಿಹಾಸಿಕ ಕರಗ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿ
ಕರಗ ಉತ್ಸವಕ್ಕೆ ಪೊಲೀಸರ ಬಿಗಿ ಬಂದೋಬಸ್ತ್, ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯಬಾರದು. ಹಾಗಾಗಿ ಕಟ್ಟೆಚ್ಚರವನ್ನು ವಹಿಸಲೇಬೇಕಾಗುತ್ತೆ. ಹೀಗಾಗಿ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಬಂದೋಬಸ್ತನ್ನ ಮಾಡಲಾಗಿದೆ. 7 ಎಸಿಪಿ, 20 ಇನ್ಸ್ಪೆಕ್ಟರ್, 39 ಪಿಎಸ್ಐ, 552 ಒಟ್ಟು ಸಿಬ್ಬಂದಿಗಳ ನಿಯೋಜನೆಯಾಗಿದೆ. ಕರಗ ಹೊತ್ತು ಸಾಗುವ ದಾರಿಯಲ್ಲಿ ಎಲ್ಲಾ ಕಡೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸುಮಾರು ಮಧ್ಯರಾತ್ರಿ 12:30ಕ್ಕೆ ತಿಗಳರ ಪೇಟೆಯಿಂದ ಕರಗ ಮಹೋತ್ಸವ ಮೆರವಣಿಗೆ ಆರಂಭ ಆಗುತ್ತೆ. ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಿಂದ ಕರಗ ಮಹೋತ್ಸವ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಿರೀಕ್ಷೆಗೂ ಮೀರಿದ ಜನ ಪ್ರತಿ ವರ್ಷ ಕೂಡ ಸೇರ್ತಾರೆ. ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ. ಕಳೆದ ವರ್ಷದ ಕರಗ ಸಂಭ್ರಮದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು. ಆ ಕಾರಣಕ್ಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಓಕೆ, ಕರಗ ಸಾಗುವಂತ ದಾರಿ, ಎಲ್ಲೆಲ್ಲಿ ಕರಗ ಸಾಗುತ್ತೆ, ಎಷ್ಟೆಲ್ಲ ಬಿಗಿ ಭದ್ರತೆ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮಧ್ಯರಾತ್ರಿ 12:30ಕ್ಕೆ ತಿಗಳರ ಪೇಟೆಯಿಂದ ಆರಂಭ ಆಗುತ್ತೆ ಮೆರವಣಿಗೆ. ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಿಂದ ಶುರು ಆಗುತ್ತೆ. ಅಲ್ಲಿಂದ ಕುಂಬಾರಪೇಟೆ ಮೂಲಕ ಮಸ್ತಾನ್ ದರ್ಗಾಗೆ ಭೇಟಿ ಕೊಡಲಾಗುತ್ತೆ. ಬಹಳ ವಿಶೇಷ, ಪ್ರತಿ ವರ್ಷವೂ ಕೂಡ ಆ ಮೂಲಕ ಮಸ್ತಾನ್ ದರ್ಗಾಗೆ ಭೇಟಿ ಕೊಟ್ಟು ಅಲ್ಲಿಂದ ಬಳೆಪೇಟೆ ಹಳೇಗರಡಿ ಅಣ್ಣಮ್ಮ ದೇವಿ ದೇಗುಲಕ್ಕೆ ಭೇಟಿ ಕೊಡಲಾಗುತ್ತೆ. ಬಳಿಕ ಕಿಲಾರಿ ರಸ್ತೆ, ಅಲ್ಲೂ ಕೂಡ ಬಿಗಿ ಭದ್ರತೆ, ಯಲಹಂಕ ಗೇಟ್, ಅಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಅವೆನ್ಯೂ ರಸ್ತೆ, ಕುಂಬಾರಪೇಟೆ, ಗೊಲ್ಲರಪೇಟೆ, ತಿಗಳರ ಪೇಟೆಯಲ್ಲೂ ಕೂಡ ಪೂಜೆಯನ್ನ ಮಾಡಲಾಗುತ್ತೆ. ಇಲ್ಲಿನ ತಿಗಳ ಕುಲ ಬಾಂಧವರಿಂದ ಪೂಜೆ ಬಳಿಕ ಉತ್ಸವ ಅದ್ದೂರಿಯಾಗಿ ನೆರವೇರ್ತಾ ಹೋಗುತ್ತೆ. ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಈ ಉತ್ಸವ ಸಾಗ್ತಾ ಹೋಗುತ್ತೆ. ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ, ಅದರಲ್ಲೂ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಜನ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ತಮಿಳುನಾಡಿಂದ ಕೂಡ ಸಾಕಷ್ಟು ಜನ ಬರ್ತಾರೆ. ಯಾಕಂದ್ರೆ ನಿಮಗೆ ಕರ್ನಾಟಕ ಬೆಂಗಳೂರಿನಲ್ಲಿ ಬಿಟ್ಟರೆ ತಮಿಳುನಾಡಿನಲ್ಲಿ ಅದ್ದೂರಿಯಾಗಿ ಒಂದು ಕರಗ ಮಹೋತ್ಸವನ್ನ ಆಚರಣೆ ಮಾಡಲಾಗುತ್ತೆ. ಯಾಕಂದ್ರೆ ಈ ಹಿಂದೆಯಲ್ಲೂ ಕೂಡ ಇತಿಹಾಸವನ್ನು ತೆಗೆದು ನೋಡಿದಾಗ ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕರಗ ಮಹೋತ್ಸವ, ಕರಗ ಪೂಜೆಯನ್ನು ಆಚರಿಸಲಾಗುತ್ತೆ. ಅಲ್ಲಿಂದಲೂ ಕೂಡ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತ ಸಾಧ್ಯತೆ ಇದೆ. ಕರಗ ಮಹೋತ್ಸವನ್ನ ಕಣ್ತುಂಬಿಕೊಳ್ಳುವಂತ ಸಾಧ್ಯತೆ ಇದೆ. ಎಲ್ಲೆಲ್ಲಿ ಮೆರವಣಿಗೆ ಸಾಗ್ತಾ ಹೋಗುತ್ತೆ ಅಲ್ಲೆಲ್ಲವೂ ಕೂಡ ಬಿಗಿ ಭದ್ರತೆ ಕೂಡ. ವಿಶ್ವವಿಖ್ಯಾತ ಐತಿಹಾಸಿಕ ಕರಗ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿ ಕರಗ ಉತ್ಸವಕ್ಕೆ ಪೊಲೀಸರ ಬಿಗಿ ಬಂದೋಬಸ್ತ್, ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯಬಾರದು. ಹಾಗಾಗಿ ಕಟ್ಟೆಚ್ಚರವನ್ನು ವಹಿಸಲೇಬೇಕಾಗುತ್ತೆ. ಹೀಗಾಗಿ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಬಂದೋಬಸ್ತನ್ನ ಮಾಡಲಾಗಿದೆ. 7 ಎಸಿಪಿ, 20 ಇನ್ಸ್ಪೆಕ್ಟರ್, 39 ಪಿಎಸ್ಐ, 552 ಒಟ್ಟು ಸಿಬ್ಬಂದಿಗಳ ನಿಯೋಜನೆಯಾಗಿದೆ. ಕರಗ ಹೊತ್ತು ಸಾಗುವ ದಾರಿಯಲ್ಲಿ ಎಲ್ಲಾ ಕಡೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸುಮಾರು ಮಧ್ಯರಾತ್ರಿ 12:30ಕ್ಕೆ ತಿಗಳರ ಪೇಟೆಯಿಂದ ಕರಗ ಮಹೋತ್ಸವ ಮೆರವಣಿಗೆ ಆರಂಭ ಆಗುತ್ತೆ. ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಿಂದ ಕರಗ ಮಹೋತ್ಸವ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಿರೀಕ್ಷೆಗೂ ಮೀರಿದ ಜನ ಪ್ರತಿ ವರ್ಷ ಕೂಡ ಸೇರ್ತಾರೆ. ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ. ಕಳೆದ ವರ್ಷದ ಕರಗ ಸಂಭ್ರಮದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು. ಆ ಕಾರಣಕ್ಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಓಕೆ, ಕರಗ ಸಾಗುವಂತ ದಾರಿ, ಎಲ್ಲೆಲ್ಲಿ ಕರಗ ಸಾಗುತ್ತೆ, ಎಷ್ಟೆಲ್ಲ ಬಿಗಿ ಭದ್ರತೆ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮಧ್ಯರಾತ್ರಿ 12:30ಕ್ಕೆ ತಿಗಳರ ಪೇಟೆಯಿಂದ ಆರಂಭ ಆಗುತ್ತೆ ಮೆರವಣಿಗೆ. ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದಿಂದ ಶುರು ಆಗುತ್ತೆ. ಅಲ್ಲಿಂದ ಕುಂಬಾರಪೇಟೆ ಮೂಲಕ ಮಸ್ತಾನ್ ದರ್ಗಾಗೆ ಭೇಟಿ ಕೊಡಲಾಗುತ್ತೆ. ಬಹಳ ವಿಶೇಷ, ಪ್ರತಿ ವರ್ಷವೂ ಕೂಡ ಆ ಮೂಲಕ ಮಸ್ತಾನ್ ದರ್ಗಾಗೆ ಭೇಟಿ ಕೊಟ್ಟು ಅಲ್ಲಿಂದ ಬಳೆಪೇಟೆ ಹಳೇಗರಡಿ ಅಣ್ಣಮ್ಮ ದೇವಿ ದೇಗುಲಕ್ಕೆ